ವೇದಿಕೆಯ ಮೇಲೆ ಉಪಸ್ಥಿತರಿರುವಂಥ ಅತಿಥಿಗಳಿಗೂ ಮತ್ತು ವೇದಿಕೆಯ ಮುಂಭಾಗದಲ್ಲಿರುವಂಥ ಸ್ನೇಹಿತರು, ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿಗಳ ಪೋಷಕರಿಗೆ ಎಲ್ರಿಗೂ ಕೂಡ ನಮಸ್ಕಾರ. ಇವಾಗ ಬರುವಾಗ ನಾನು ನೋಡ್ತಾ ಇದ್ದೆ, ಬಹಳ ಅಚ್ಚುಕಟ್ಟಾಗಿ ಆಯೋಜನೆಯಾಗಿರುವಂಥ ಈ ಎಜುಕೇಷನ್ ಮೇಳ ಏನಿದೆ ಅಥವಾ ಎಜುಕೇಷನ್ ಎಕ್ಸ್ಪೋ ಏನಿದೆ, ಇದರ ಭಾಗವಾಗಿರೋದಕ್ಕೆ ಅಥವಾ ಇದಕ್ಕೆ ಕೈ ಜೋಡಿಸಿರೋದಕ್ಕೆ ನಮಗೆ ಬಹಳ ಖುಷಿ ಇದೆ. ನ್ಯೂಸ್ ಫಸ್ಟ್ ಚಾನೆಲ್ಗೂ ಕೂಡ ಬಹಳ ಖುಷಿ ಇದೆ. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಖುಷಿಗೆ ಕಾರಣಗಳು ಕೂಡ ಇದ್ದಾವೆ. ಯಾಕೆ ಆ ಖುಷಿಯ ಕಾರಣಗಳನ್ನು ನಾನು ವಿವರಿಸಬಹುದು ಅಂತಾದರೆ, ಇತ್ತೀಚಿನ ದಿನಗಳಲ್ಲಿ ನಾನು ನೋಡ್ತಾ ಇದ್ದೀನಿ, ಒಬ್ಬ ಮಾಧ್ಯಮದವನಾಗಿ ನೋಡೋ ಸಂದರ್ಭದಲ್ಲಿ ಹಿಂದೆ ನಾವು ಕೇಳ್ತಾ ಇದ್ವಿ, ಓದೇ ಕಷ್ಟ ಅನ್ನುವಂಥ ಪರಿಸ್ಥಿತಿ ಇತ್ತು. ಓದೋದೇ ಕಷ್ಟ, ಓದೋದಕ್ಕೆ ಬೇಕಾದಂಥ ವ್ಯವಸ್ಥೆಯೇ ಇಲ್ಲ ಅನ್ನುವಂಥ ಸ್ಥಿತಿಯಲ್ಲಿ ನಮ್ಮ ಹಿರಿಯರು ಓದುವಂಥ ಕೆಲಸವನ್ನು ಮಾಡಿದರು, ಅಚೀವ್ ಮಾಡಿದರು. ಸಾಧನೆಯ ಉತ್ತುಂಗ ಶಿಖರವನ್ನು ಏರಿದಂಥ ಬಹಳ ಜನ ಸಾಧಕರನ್ನು ನಾವು ನಮ್ಮ ಸುತ್ತಮುತ್ತ ನೋಡ್ತಾ ಇದ್ದೀವಿ. ಆದರೆ ಈಗ ಏನಾಗಿದೆ ಅಂತಂದರೆ, ಓದು ಸಮಸ್ಯೆ ಅಲ್ಲ, ಓದು ಸಂಭ್ರಮ. ಆದರೆ ಏನು ಓದಬೇಕು, ಹೇಗೆ ಓದಬೇಕು, ಎಲ್ಲಿ ಓದಬೇಕು ಅನ್ನೋದು ಸಮಸ್ಯೆಯಾಗಿ ಕಾಡ್ತಾ ಇದೆ. ನಾನು ಬಹಳ ವಿದ್ಯಾರ್ಥಿಗಳ ಪೋಷಕರನ್ನ ಮಾತನಾಡಿಸಿದಂಥ ಸಂದರ್ಭದಲ್ಲಿ ಇದರ ಬಗ್ಗೆ ಅವರದೇ ಆದಂಥ ಒಪಿನಿಯನ್ಗಳನ್ನು ಹೇಳ್ತಾರೆ. ಎಷ್ಟೋ ಸಂದರ್ಭದಲ್ಲಿ ಮಗ 96% ಮಾರ್ಕ್ ಪಡ್ಕೊಂಡಿದ್ದಾನೆ, 98% ಮಗಳು ಮಾರ್ಕ್ ಪಡ್ಕೊಂಡಿದ್ದಾಳೆ, ಮುಂದಕ್ಕೆ ಏನು ಮಾಡಿಸಬೇಕು ಅನ್ನೋದರ ಬಗ್ಗೆ ಗೊಂದಲ ಇದೆ, ಪ್ರಶ್ನೆಗಳಿದ್ದಾವೆ. ಪ್ರಶ್ನೆಗಳಿಗೆ ಸರಿಯಾದಂಥ ಉತ್ತರ ನಮಗೆ ಸಿಗ್ತಾ ಇಲ್ಲ. ಎರಡು ರೀತಿಯ ಸಮಸ್ಯೆಯನ್ನು ಪೋಷಕರು ಮತ್ತು ವಿದ್ಯಾರ್ಥಿಗಳು ಅನುಭವಿಸ್ತಾರೆ. ಒಂದು, ಮಾಹಿತಿ ಇಲ್ಲದೆ ಇರೋದು, ಏನು ಓದಬೇಕು ಅನ್ನುವಂಥ ಮಾಹಿತಿ ಇಲ್ಲದೆ ಇರೋದು. ಮತ್ತೊಂದು, ಮಾಹಿತಿ ಜಾಸ್ತಿ ಇರೋದು. ಇದು ಕೂಡ ಪ್ರಾಬ್ಲಮ್ಮೇ. ಎಷ್ಟೋ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ, ಮಾಹಿತಿ ಇಲ್ಲದೆ ಇರೋದು ಅಸಹಾಯಕತೆ, ಮಾಹಿತಿ ಜಾಸ್ತಿ ಇರೋದು ಗೊಂದಲ. ಎರಡೂ ಕೂಡ ಅಪಾಯಕಾರಿ. ಈ ಗೊಂದಲ ಮತ್ತು ಅಸಹಾಯಕತೆ ಎರಡಕ್ಕೂ ಕೂಡ ಇಲ್ಲಿ ಉತ್ತರ ಇದೆ ಅಂತ ನಾನು ಭಾವಿಸ್ತೀನಿ. ಯಾಕಂತಂದ್ರೆ ಬಹಳ ಪ್ರತಿಷ್ಠಿತ ಸಂಸ್ಥೆಗಳು, ನಮ್ಮ ವಿದ್ಯಾರ್ಥಿಗಳು, ಪೋಷಕರು ಇವರ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ. ಬಹಳ ನಿಮ್ಮನ್ನ ಚೆನ್ನಾಗಿ ರಿಸೀವ್ ಮಾಡಿಕೊಂಡು ನಿಮ್ಮಲ್ಲಿರುವಂಥ ಗೊಂದಲಗಳು, ಪ್ರಶ್ನೆಗಳು ಏನೇ ಇದ್ರೂ ಕೂಡ ಅದಕ್ಕೆ ಉತ್ತರ ಕೊಡೋದಕ್ಕೆ ರೆಡಿಯಾಗಿ ನಿಂತಿದ್ದಾರೆ. ಎಷ್ಟೋ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ, ತಂದೆಯದ್ದೊಂದು ಒಪಿನಿಯನ್ ಇದ್ರೆ ಮಗಂದು ಮತ್ತೊಂದು ಒಪಿನಿಯನ್ ಇರುತ್ತೆ. ಮಗ ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಆಗಬೇಕು ಅಂತ ಬಯಸಿರಬಹುದು, ತಂದೆ ಮಗ ಡಾಕ್ಟರ್ ಆಗಬೇಕು ಅಂತ ಬಯಸಬಹುದು, ಅಥವಾ ಇನ್ನೇನೋ ಆಗಬಹುದು. ಈ ಕನಸುಗಳ ಸಂಘರ್ಷ ನಡೀತಾ ಇರುತ್ತೆ. ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡಿದ್ರೆ ಆತನ ಯೋಚನೆ ಮಾಡೋದು ಸರಿ ಇರುತ್ತೆ, ತಂದೆಯ ಪಾಯಿಂಟ್ ಆಫ್ ವ್ಯೂ ನೋಡಿದ್ರೆ ತಂದೆ ಯೋಚನೆ ಮಾಡೋದು ಸರಿ ಇರುತ್ತೆ. ಆಗ ಯಾರು ಅದನ್ನ ಬಗೆಹರಿಸಬೇಕಾದವ್ರು ಯಾರು, ಏನು ಮಾಡಬೇಕು ಅಂತ ಹೇಳ್ಕೊಡ್ಬೇಕಾದವ್ರು ಯಾರು? ಸೊ ಅದಕ್ಕೆ ತಜ್ಞರ ಅಗತ್ಯ ಇದೆ. ಆ ಹುಡುಗನ ಪ್ಲಸ್ ಏನು, ಮೈನಸ್ ಏನು, ಆತ ಯಾವುದರಲ್ಲಿ ಮುಂದಕ್ಕೆ ಹೋಗೋದಕ್ಕೆ ಸಾಧ್ಯ ಇದೆ, ಇದನ್ನು ತಿಳಿಸಿಕೊಡ್ಬೇಕಾದಂಥ ಕೆಲಸವನ್ನ ತಜ್ಞರು ಮಾಡಬೇಕಾಗಿದೆ. ಅದಕ್ಕಾಗಿ ವಿವಿಧ ಕ್ಷೇತ್ರದ ತಜ್ಞರು, ಗಣ್ಯರು ಇಲ್ಲಿ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ರೆಡಿ ಇದ್ದಾರೆ. ಅದೊಂದು ಬಹಳ ಉತ್ತಮವಾದಂಥ ವಿಚಾರ. ಇನ್ನೊಂದು ನಾನು ಒಬ್ಸರ್ವ್ ಮಾಡಿದ್ದು ಯಾವುದು ಅಂತಂದ್ರೆ, ಈ ಎಕ್ಸಾಮ್ನ ಬಗ್ಗೆ ಮಕ್ಕಳಿಗೆ ಭಯ ಇರುತ್ತೆ. ಎಷ್ಟೋ ಸಂದರ್ಭದಲ್ಲಿ ಒಂದು ಮಾತಿದೆ, ಭಯವನ್ನ ಗೆದ್ರೆ ಅರ್ಧ ಯುದ್ಧ ಗೆದ್ದಂತೆ ಅಂತ. ಸೊ ಇಲ್ಲಿ ಈ CET ಎದುರಿಸೋದು ಹೇಗೆ ಅಥವಾ ಎಕ್ಸಾಮ್ ಬರೆಯೋದು ಹೇಗೆ, ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನ ಕೂಡ ಮಾಕ್ ಎಕ್ಸಾಮ್ ಮಾಡೋ ಮುಖಾಂತರ ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನ ಕೂಡ ಮಾಡಿಕೊಟ್ಟಿದ್ದಾರೆ. ಸೊ ಅದು ಭಯವನ್ನ ದೂರ ಮಾಡುವಂಥ ಪ್ರಯತ್ನ. ಭಯ ದೂರ ಆದರೆ ಮಕ್ಕಳು ಅರ್ಧ ಯುದ್ಧ ಗೆದ್ದಂತೆ ಅಥವಾ ಅರ್ಧ ಅಚೀವ್ ಮಾಡದಂತೆ ಅಂತ ನಾನು ಭಾವಿಸ್ತೀನಿ. ಆ ಕಾರಣಕ್ಕಾಗಿ ಅಚ್ಚುಕಟ್ಟಾಗಿ ಆಯೋಜನೆಯಾಗಿರುವಂಥ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸ್ತಾ, ನಾಳಿದ್ದು ಹುಬ್ಬಳ್ಳಿಯಲ್ಲಿ ನಡೆಯುವಂಥ ಕಾರ್ಯಕ್ರಮಕ್ಕೂ ಕೂಡ ಶುಭ ಹಾರೈಸ್ತಾ ನಾನೀಗ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.